ಓಂ ಸ್ಮೃತ್ಯನವಕಾಶ ದೋಷ ಪ್ರಸಂಗ ಇತಿ ಚೇನ್ನ ಅನ್ಯಸ್ಮೃತ್ಯನವಕಾಶ ದೋಷ ಪ್ರಸಂಗಾತ್. ಬ್ರಹ್ಮಸೂತ್ರ ಭಾಷ್ಯದ 2ನೇ ಅಧ್ಯಾಯದ 1ನೇ ಪಾದ, ಅದರಲ್ಲಿ ಸ್ಮೃತ್ಯಧಿಕರಣ ಅಂತ ಮೊದಲನೇ ಅಧಿಕರಣ, ಅದರಲ್ಲಿ ಮೊದಲ ಸೂತ್ರ ಇದು. ಅದಕ್ಕೆ ಸಂಬಂಧಪಟ್ಟಂತೆ ಬ್ರಹ್ಮಸೂತ್ರ ಭಾಷೆ ಏನು ಹೇಳಿದೆ ಮತ್ತೆ ಅಣುಭಾಷೆ ಏನು ಹೇಳ್ತದೆ ಅಂತ ಎರಡನ್ನೂ ಕೂಡ ನಾವು ಗಮನಿಸೋಣ. ಮೂಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉಕ್ತೇ ಅರ್ಥೇ ಅವಿರೋಧಂ ದರ್ಶಯತಿ ಅನೇನ ಅಧ್ಯಾಯೇನ. ಪ್ರಥಮ ಪಾದೆ ಯುಕ್ತ್ಯ ವಿರೋಧಂ ಪ್ರಥಮತಃ ಸ್ಮೃತ್ಯ ವಿರೋಧಂ ದರ್ಶಯತಿ ಅಂತ. ಪ್ರಥಮಾಧ್ಯಾಯದಲ್ಲಿ ವಿಷ್ಣುವೇ ಜಗತ್ಕಾರಣನಾಗಿದ್ದಾನೆ, ಸಕಲ ಶಾಸ್ತ್ರಗಳಿಂದಲೂ ಪ್ರತಿಪಾದ್ಯ ಅಂತ ಸಿದ್ಧಾಂತಿಸಿದ್ದಾರೆ. ಆ ಸಿದ್ಧಾಂತಕ್ಕೆ ಬರಬಹುದಾದಂತಹ ವಿರೋಧವನ್ನ ಈ 2ನೇ ಅಧ್ಯಾಯದಲ್ಲಿ ಪರಿಹಾರ ಮಾಡಲಿಕ್ಕೆ ತೊಡಗಿದ್ದಾರೆ. ಮೊದಲನೇ ಅಧ್ಯಾಯ ಸಮನ್ವಯಾಧ್ಯಾಯ, 2ನೇ ಅಧ್ಯಾಯ ಅವಿರೋಧಾಧ್ಯಾಯ. ನಮ್ಗೆ ಗೊತ್ತಿರುವಂತೆ ಎಲ್ಲಾ ಶಬ್ದಗಳನ್ನು ಸಮನ್ವಯಿಸಿ ತೋರಿಸಿದ್ದಾರೆ. 2ನೇ ಅಧ್ಯಾಯದಲ್ಲಿ ಬಂದ ವಿರೋಧಗಳನ್ನು ಪರಿಹರಿಸಿ ತೋರಿಸ್ತಾರೆ. ಹೀಗೆ ಈ ಅಧ್ಯಾಯದಲ್ಲಿ ವಿರೋಧ ಇಲ್ಲ ಅಂತ ತೋರಿಸ್ತಾರೆ. ಆ 2ನೇ ಅಧ್ಯಾಯದಲ್ಲಿ ಮೊದಲ ಪಾದದಲ್ಲಿ ಯುಕ್ತಿಯ ವಿರೋಧ ಇಲ್ಲ ಅಂತ ಅನ್ನೋದನ್ನು ತೋರಿಸ್ತಾರೆ. ನಾವು ಹೇಳಿದ ವಿಷಯಗಳಿಗೆ ಯಾವುದೇ ಯುಕ್ತಿ ವಿರೋಧ ಇಲ್ಲ ಅಂತ. ಅದಕ್ಕಿಂತ ಮೊದಲು ಆ ಪ್ರಥಮ ಅಧಿಕರಣದಲ್ಲಿ ಸ್ಮೃತ್ಯಧಿಕರಣ ಅಂತ ಏನಿದೆ, ಅದರಲ್ಲಿ ಸ್ಮೃತಿ ವಿರೋಧ ಇಲ್ಲ. ಸ್ಮೃತಿಗಳು ಅಂದ್ರೆ ಬೇರೆ ಬೇರೆ ಶಾಸ್ತ್ರಗಳು, ಅವುಗಳ ವಿರೋಧ ಇಲ್ಲ ಅಂತ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಅದಕ್ಕಾಗಿ ಇದನ್ನ ಸ್ಮೃತ್ಯಧಿಕರಣ ಅಂತ ಹೇಳ್ತಾರೆ. ಮತ್ತೆ ಆ ಸ್ಮೃತಿಯಲ್ಲೂ ಕೂಡ, ಆ ಬ್ರಹ್ಮಸೂತ್ರದಲ್ಲಿಯೂ ಕೂಡ ಸ್ಮೃತಿ ಅನವಕಾಶ ದೋಷ ಪ್ರಸಂಗ, ಸ್ಮೃತಿ ಅಂತ 2 ಸರಿ ಬಂದಿರುವುದು ಅದಕ್ಕಾಗಿಯೇ. ಇನ್ನೊಂದು ಬಾರಿ ಅದನ್ನು ನೋಡೋದಾದ್ರೆ, ಮೊದಲನೇ ಪಾದದಲ್ಲಿ ಯುಕ್ತಿ ವಿರೋಧವನ್ನು ಪರಿಹಾರ ಮಾಡಿದ್ದಾರೆ. ಬ್ರಹ್ಮಸೂತ್ರದ 2ನೇ ಅಧ್ಯಾಯದ ಮೊದಲನೇ ಪಾದದಲ್ಲಿ ಯುಕ್ತಿ ವಿರೋಧ ಪರಿಹಾರ ಮಾಡಿದ್ದಾರೆ. ಅದರಲ್ಲಿಯೂ ಮೊದಲನೇ ಅಧಿಕರಣದಲ್ಲಿ, ಸ್ಮೃತಿ ಅಧಿಕರಣದಲ್ಲಿ ಸ್ಮೃತಿಗಳ ವಿರೋಧವನ್ನ, ಅರ್ಥಾತ್ ಪಾಶುಪತ ಮೊದಲಾದ ಸ್ಮೃತಿಗಳೇನಿದೆ, ನಮಗೆ ಗ್ರಾಹ್ಯವಲ್ಲದ ಸ್ಮೃತಿಗಳು, ಅವುಗಳಿಂದ ನಾವು ಹೇಳಿದ ಸಿದ್ಧಾಂತಕ್ಕೆ ಬರಬಹುದಾದ ವಿರೋಧವನ್ನ ಪರಿಹಾರ ಮಾಡಿದ್ದಾರೆ ಅಂತ ಅರ್ಥ. ಅದು ಆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕೂಡ ಬಂದಿದೆ. ಸರ್ವಜ್ಞಾಹಿ ರುದ್ರಾದಯ ಅಥಸ್ತೇಷಾಂ ವಚನ ವಿರೋಧೆ ಅಪ್ರಾಮಾಣ್ಯಮಯ ವೈತಿ ಸ್ಯಾದಿತಿ ಚೇನ್ನ. ಇದು ನಾನು ಓದ್ತಿರೋದು ಭಾಷ್ಯವಾಕ್ಯ. ರುದ್ರ, ಸ್ಕಂದ ಮೊದಲಾದವರು ಸರ್ವಜ್ಞರಾಗಿದ್ದಾರೆ. ಅವರು ಹೇಳಿದ ಮಾತಿನಂತೆ ವಿಷ್ಣು ಸರ್ವಶಬ್ದ ವಾಚ್ಯನೂ ಅಲ್ಲ, ಸರ್ವೋತ್ತಮನೂ ಅಲ್ಲ. ಆದ್ರಿಂದ ಅವರ ಮಾತಿನಿಂದ ನೀವು ಹೇಳಿದ ಸಿದ್ಧಾಂತಕ್ಕೆ ವಿರೋಧ ಇದೆ, ಅದರಿಂದ ನಿಮ್ಮ ಸಿದ್ಧಾಂತ ಅಪ್ರಮಾಣ ಆಗ್ತದೆ ಅಂದ್ರೆ ಹಾಗಲ್ಲ, ಅದು ಸರಿಯಲ್ಲ. ಅನ್ಯಸ್ಮೃತೀನ ವಿಷ್ಣುವಾದಿಭಿ ನಿತರಾಂ ಸರ್ವಜ್ಞೈರೇವ ಕೃತತ್ವಾತ್. ಪಾಶುಪತ ಸ್ಮೃತಿ ಇತ್ಯಾದಿಗಳನ್ನ ನೀವು ನಮ್ಮ ಎದುರಿಗೆ ಇಲ್ಲಿ ಉದ್ಧರಿಸಬಾರದು. ಯಾಕೆಂದ್ರೆ ಪಾಂಚರಾತ್ರ ಮೊದಲಾದ ಬೇರೆ ಬೇರೆ ಸ್ಮೃತಿಗಳಿವೆ. ಅದನ್ನ ವಿಷ್ಣು ಮೊದಲಾದ ಸರ್ವಜ್ಞರೇ, ವಿಷ್ಣು, ವ್ಯಾಸ, ನಾರಾಯಣ, ಹಯಗ್ರೀವ ಮೊದಲಾದ ಸರ್ವಜ್ಞರೇ ರಚನೆ ಮಾಡಿದ್ದಾರೆ. ಅವುಗಳು ಪ್ರಮಾಣ ಆಗಿವೆ. ಆದ್ರಿಂದ ಆ ಶ್ರುತಿಗಳನ್ನು ನಾವಿಲ್ಲಿ ಇಟ್ಕೋಬೇಕು, ಅವುಗಳನ್ನೇ ಪರಿಗ್ರಹಿಸಬೇಕು. ಯಾಕೆ ಅಂದ್ರೆ ಅಂತಹ ಸ್ಮೃತಿಗಳಿಗೆ ವೇದ ಅಂತ ಅನ್ನೋದು ಸಹಾಯಕವಾಗಿದೆ. ವೇದಕ್ಕೂ ಪಾಂಚರಾತ್ರಾದಿ ಸ್ಮೃತಿಗಳಿಗೂ ಹೊಂದಾಣಿಕೆ ಇದೆ. ನೀವು ಹೇಳಿದ ಪಾಶುಪತಾದಿ ಸ್ಮೃತಿಗಳಿಗೂ ವೇದಗಳಿಗೂ ಹೊಂದಾಣಿಕೆ ಇಲ್ಲ. ಆದ್ರಿಂದ ಪಾಶುಪತಾದಿ ಸ್ಮೃತಿಗಳಿಗಿಂತಲೂ ಈ ಪಂಚರಾತ್ರಾದಿ ಸ್ಮೃತಿಗಳು ಪ್ರಬಲ ಅಂತ ಆಗ್ತವೆ. ಆದ್ರಿಂದ ವಿಷ್ಣುವೇ ಜಗತ್ಕಾರಣ, ಅವನೇ ಸಕಲ ಶಬ್ದ ವಾಚ್ಯ ಅಂತ ಇಷ್ಟ ಅರ್ಥ ಅದು ತೀರ್ಮಾನ ಆಗ್ತದೆ ಅಂತ ಅದರ ತಾತ್ಪರ್ಯ. ಹೇಳಬೇಕು. ಮೊದಲನೇ ಅಧ್ಯಾಯ ಸಮನ್ವಯಾಧ್ಯಾಯ, 2ನೇ ಅಧ್ಯಾಯ ಅವಿರೋಧಾಧ್ಯಾಯ. ಮೊದಲನೇ ಅಧ್ಯಾಯದ ಒಟ್ಟು ತಾತ್ಪರ್ಯ ವಿಷ್ಣುವೇ ಜಗತ್ತಿ ಕಾರಣ, ಅವನೇ ಸಕಲ ಗುಣ ಪರಿಪೂರ್ಣ, ಯಾಕೆಂದ್ರೆ ಸರ್ವಶಬ್ದ ವಾಚ್ಯ ಅಂತ. ಈ ಸಿದ್ಧಾಂತಕ್ಕೆ ಬರಬಹುದಾದ ವಿರೋಧವನ್ನ ಪರಿಹಾರ ಮಾಡಿ ಆ ಮೊದಲು ಹೇಳಿದ ಸಿದ್ಧಾಂತದಲ್ಲಿ ಸ್ಥಿರತೆಯನ್ನ ಮಾಡುವುದು ಈ ಅಧ್ಯಾಯದ ಉದ್ದೇಶ. ದೃಢ ಮಾಡುವುದು, ನಮ್ಮ ಸಿದ್ಧಾಂತವನ್ನ ದೃಢ ಮಾಡುವುದೇ ಉದ್ದೇಶ. ಯಾಕೆಂದ್ರೆ ತ್ರಿವಿಕ್ರಮ ಪಂಡಿತರು ಈಗ ಹೇಳ್ತಾರೆ ತತ್ವಪ್ರದೀಪದಲ್ಲಿ, ವಿರೋಧ ಸ್ಫುರಣೆ ತತ್ವ ನಿರ್ಧಾರಣ ಅನುಪಪತ್ತೇ ಅಂತ. ನಾವು ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು. ಏನು ಗೊತ್ತಿಲ್ವೋ ಅದನ್ನೆಲ್ಲವನ್ನು ಶ್ರವಣ ಮಾಡಿ, ಆ ಮತ್ತೆ ತಿಳಿದ ಸಂಗತಿಗಳನ್ನ, ಅದು ಇನ್ನೂ ಅಯುಕ್ತ ಅಂತ ಏನಾದರೂ ಮನಸ್ಸಿಗೆ ಗೊಂದಲ ಇದ್ರೆ ಆವಾಗ ಮನನ ಮಾಡಬೇಕು. ಮುಂದೆ ಮನನ ಮಾಡಿ ಆ ಬಳಿಕ ಧ್ಯಾನ ಮಾಡಬೇಕು. ಆಗ ಧ್ಯಾನ ಮಾಡಬೇಕಾದ ವಿಷಯಗಳಿರ್ತಾವಲ್ಲ, ಯಾರನ್ನು ಧ್ಯಾನ ಮಾಡಬೇಕು? ವಿಷ್ಣುವನ್ನು ಧ್ಯಾನ ಮಾಡಬೇಕು. ಅವನು ಸಕಲ ಗುಣ ಪರಿಪೂರ್ಣ, ಸಾಕಾರ, ಈ ಎಲ್ಲ ದೃಷ್ಟಿಯಿಂದ
ಅವನನ್ನು ನಾವು ಧ್ಯಾನಿಸ್ಬೇಕು. ಹಾಗೆ ಧ್ಯಾನಿಸ್ಲಿಕ್ಕೆ ಅಂತ ಕೂತಾಗ ಅವನು ವಿಷ್ಣು ಸರ್ವೋತ್ತಮ ಹೌದೋ ಅಲ್ವೋ, ಅವನು ಸಗುಣ ಹೌದೋ ಅಲ್ವೋ ಅಂತ ಹೀಗೆಲ್ಲ ನಮಗೆ ಗೊಂದಲ ಬರಲಿಕ್ಕೆ ತೊಡಗಿದ್ರೆ ಆವಾಗ ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ, ಏಕಾಗ್ರತೆ ಭಂಗ ಬರ್ತದೆ. ಆದ್ರಿಂದಾಗಿ ಈ ಅಧ್ಯಾಯ ಬೇಕು, ಆ ವಿರೋಧವನ್ನು ಪರಿಹಾರ ಮಾಡಬೇಕು. ಅದಕ್ಕಾಗಿ ಈ ಅಧ್ಯಾಯ ಹೊರಟಿದೆ ಅಂತ ತ್ರಿವಿಕ್ರಮ ಪಂಡಿತರು ತತ್ವಪ್ರದೀಪದಲ್ಲಿ ಅಭಿಪ್ರಾಯ ಪಡ್ತಾರೆ. ಪ್ರಥಮಾಧ್ಯಾಯದಲ್ಲಿ ನಾವೇನು ನಿರ್ಣಯ ಮಾಡಿದ್ದೇವೆ ಅದಕ್ಕೆ ಅನೇಕ ಥರದ ವಿರೋಧಗಳು ಬರ್ತವೆ. ಅದನ್ನ ಯಾವ ವಿರೋಧಗಳು ಅಂದ್ರೆ ಅದನ್ನ ನಾವೀಗ ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದಿ ತತ್ವಮಂಜರಿಯಲ್ಲೂ ಕೂಡ ಅದನ್ನ ನೋಡಿದ್ವಿ. ಒಂದು, ವಿರೋಧ ಬರುವುದು ಹೀಗೆ ಯುಕ್ತಿಗಳಿಂದ. ಇದು ನಮಗೆ ತತ್ವಮಂಜರಿಯಲ್ಲಿ ಕೂಡ ಅದು ಕಂಡು ಬಂದಿದೆ. ಯುಕ್ತಿ, ಸಮಯ, ಶ್ರುತಿ, ಯುಕ್ತಿಯುಪೇತ ಶ್ರುತಿ, ವಿರೋಧ ಭೇದೇನ. ವಿರೋಧ ಅಂತ 4 ಥರ ಅಂತ ಅದನ್ನ ಗಮನಿಸಬೇಕು. ಒಂದು, ಯುಕ್ತಿಗಳಿಂದ ವಿರೋಧ ಬರ್ಬೋದು. ಮೊದಲನೇದಾಗಿ ನಾನಾ ಥರದ ಮತ ಅಥವಾ ಸಿದ್ಧಾಂತಗಳಿಂದ. ಸಮಯ ಅಂದ್ರೆ ಮತ ಅಥವಾ ಸಿದ್ಧಾಂತ ಅಂತ ಅರ್ಥ. ಮತ್ತೆ ಶ್ರುತಿ ಅಂದ್ರೆ ಶಾಸ್ತ್ರಗಳು, ವೇದ ಪುರಾಣ ಮೊದಲಾದ ಶಾಸ್ತ್ರಗಳು. ಮತ್ತೆ 4ನೇದ್ದು ಯುಕ್ತಿಯುಕ್ತವಾದಂತಹ ಶ್ರುತಿಗಳು. ಇಷ್ಟು ಮೂಲಗಳಿಂದ ವಿರೋಧ ಬರ್ಬೋದು. ಆ ಎಲ್ಲ ವಿರೋಧಗಳನ್ನ ಈ 2ನೇ ಅಧ್ಯಾಯದ 4 ಪಾದಗಳಿಂದ ಪರಿಹಾರ ಮಾಡಿದ್ದಾರೆ. ಮೊದಲು ಬಂದಿರುವುದು ಯುಕ್ತಿ ವಿರೋಧ ಅಂತ, ಅದನ್ನ ಇಲ್ಲಿ ಪರಿಹಾರ ಮಾಡ್ಲಿಕ್ಕಾಗಿ ಪ್ರಯತ್ನ ಮಾಡಿದ್ದಾರೆ. ಈಗ ನಾವು ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯನ್ನು ಕೂಡ ಗಮನಿಸಬೇಕು. ಆದ್ಯಪಾದ ಅರ್ಥ ಉಕ್ತಿಪರತೆಯ ನಾಯುಕ್ತಂ ತದ್ವದೇ ಶ್ರುತಿ ಇತ್ಯಪಿ ಆದೌ ಆಕೃಷ್ಯ ಯೋಜ್ಯಂ. ಇದು ತತ್ವಮಂಜರಿಯ ವ್ಯಾಖ್ಯಾನದಲ್ಲಿ 2ನೇ ಗದ್ಯ ಭಾಗ. ಈ ಆದ್ಯಪಾದ ಅಂದ್ರೆ ಬ್ರಹ್ಮಸೂತ್ರ ಗ್ರಂಥದ 2ನೇ ಅಧ್ಯಾಯದ 1ನೇ ಪಾದ ಏನಿದೆ, ಆದ್ಯಪಾದ ಅಂದ್ರೆ 1ನೇ ಪಾದ, ಅದರಲ್ಲಿ ಪ್ರತಿಪಾದಿತವಾದಂತಹ ಅರ್ಥಗಳೇನಿವೆ ಅದನ್ನೆಲ್ಲವನ್ನು ಕೂಡ ಈ ನಾಯುಕ್ತಂ ತದ್ವದೇ ಶ್ರುತಿ ಅನ್ನುವಂತಹ ವಾಕ್ಯ ಸಂಗ್ರಹ ಮಾಡಿದೆ. ಅದು ಈ ಅಣುಭಾಷ್ಯದಲ್ಲಿ ನಾಯುಕ್ತಂ ತದ್ವದೇ ಶ್ರುತಿ ಅಂತ ಮುಂದೆ ಬಂದಿದೆ. 7-8ನೇ ಶ್ಲೋಕದ ರೂಪದಲ್ಲಿ ಅದು ಬಂದಿದೆ. ಅದಕ್ಕೆ ಅದನ್ನ ಈಗ ಮೊದಲು ತಗೊಳ್ಬೇಕು. ಮುಂದೆ ಬಂದಿದ್ರು ಕೂಡ ನಮ್ಮ ಅರ್ಥದ ಸೌಕರ್ಯಕ್ಕಾಗಿ ಅದನ್ನ ಮೊದಲು ತಗೊಳ್ಬೇಕು. 4ನೇ ಶ್ಲೋಕದಲ್ಲಿ ಬಂದಿದೆ, ಸ್ವಾತಂತ್ರ್ಯಾತ್ ಸರ್ವಕರ್ತೃತ್ವಾತ್ ನಾಯುಕ್ತಂ ತದ್ವದೇ ಶ್ರುತಿ ಅಂತ. ಹೀಗೆ 4ನೇ ಪಾದದಲ್ಲಿ ಬಂದಿರುವುದನ್ನು ಈಗ ಮೊದಲೇ ತಗೊಳ್ಬೇಕು. ಯಾಕೆಂದ್ರೆ ಅದು ಬ್ರಹ್ಮಸೂತ್ರ ಗ್ರಂಥದ 2ನೇ ಅಧ್ಯಾಯದ 1ನೇ ಪಾದ ಏನ್ ಅರ್ಥವನ್ನು ಪ್ರತಿಪಾದನೆ ಮಾಡಿದೆ ಅದೆಲ್ಲವನ್ನು ಸಂಗ್ರಹ ಮಾಡ್ತದೆ. ಆದ್ರಿಂದ ಅದನ್ನ ಈಗ ಮೊದಲೇ ತಗೊಳ್ಬೇಕು. ಆದವು ಆಕರ್ಷ್ಯ ಯೋಜ್ಯಂ. ಮೊದಲು ಆಕರ್ಷಣೆ ಮಾಡ್ಕೊಳ್ಳೋದು ಅಂದ್ರೆ ಮೊದಲು ತಗೊಳ್ಳೋದು. ಸೆಳೆದುಕೊಂಡು ಅದನ್ನ ನಾವಿಲ್ಲಿ ಯೋಜನೆ ಮಾಡ್ಕೋಬೇಕು. ಮತ್ತೆ ಪುಸ್ತಕ ನೋಡುವವರು ತದ್ವಿದೇತ್ ಎಂಬಲ್ಲಿದ್ದನ್ನು ತದ್ವದೇತ್ ಅಂತ ಅದನ್ನ ತಿದ್ಕೋಬೇಕು. ಅಥೋನಂತ ಗುಣ ಇತ್ಯುಕ್ತಂ ಪ್ರಮೇಯಂ ನ ಯುಕ್ತಂ. ಶಬ್ದೈರಥೋನಂತ ಗುಣ ಯಚ್ಛಬ್ದ ಯೋಗ ವೃತ್ತಯ ಅಂತ ಹಿಂದೆ ಅಣುಭಾಷ್ಯದ 1ನೇ ಪಾದದ ಕೊನೆಯಲ್ಲಿ ಏನ್ ಬಂದಿದೆಯಲ್ಲ, ಭಗವಂತ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ ಅಂತ. ಆ ಪ್ರಮೇಯ ಅದು ಅಯುಕ್ತ ಅಲ್ಲ. ಅಯುಕ್ತ ಅಲ್ಲ ಅಂದ್ರೆ ಯುಕ್ತಿ ವಿರುದ್ಧ ಅಲ್ಲ. ಅದು ಯುಕ್ತಿ ವಿರುದ್ಧವಾದ್ದನ್ನ ಶ್ರುತಿ ಹೇಳ್ತಾ ಇಲ್ಲ. ನ ಅಯುಕ್ತಂ ಯುಕ್ತಿ ವಿರುದ್ಧಂ ನ ವದೇತ್ ಶ್ರುತಿ ಹಾಗಲ್ಲ. ಇದನ್ನ ವೇದವ್ಯಾಸರು ಈ ಬ್ರಹ್ಮಸೂತ್ರ ಗ್ರಂಥದ 2ನೇ ಅಧ್ಯಾಯದ 1ಲ ಪಾದದಲ್ಲಿ ಹೇಳ್ತಾ ಇದ್ದಾರೆ. ಸೂತ್ರಕೃತ ಇತಿ ಶೇಷಃ. ಸೂತ್ರಕಾರರಾದ ವೇದವ್ಯಾಸರು ಹೀಗೆ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ನೀವು ಬೇರೆ ಬೇರೆ ಅಣುಭಾಷ್ಯದ ತತ್ವಮಂಜರಿ ಬೇರೆ ಬೇರೆ ಪುಸ್ತಕಗಳನ್ನ ಬೇರೆ ಬೇರೆ ಪ್ರಿಂಟ್ಗಳನ್ನು ಗಮನಿಸುವವರು ನ ಯುಕ್ತಂ ಯುಕ್ತಿ ವಿರುದ್ಧಂ ನವದೇತ್ ಶ್ರುತಿ ಇತ್ಯಾಹ ಅತ್ರ ಆದ್ಯ ಪದ್ಯೆ ಸೂತ್ರಕೃತ ಇತಿ ಶೇಷ ಅಂತ ಕೆಲವು ಕಡೆ ಇದೆ. ಅದನ್ನ ಎರಡನ್ನು ಕೂಡ ತಿದ್ಕೋಬೇಕು. ಕೆಲವು ಕಡೆ ಅತ್ರ ಆದ್ಯ ಪದ್ಯ ಅಲ್ಲ, ಅತ್ರ ಆದ್ಯ ಪಾದೆ ಸೂತ್ರಕೃತಿ ಶೇಷ ಅಂತ ಹೀಗೆ ಅದನ್ನು ತಿದ್ಕೋಬೇಕು. ಕೆಲವು ಪುಸ್ತಕಗಳಲ್ಲಿ ಸರಿ ಇದೆ, ಎಲ್ಲಿ ಸರಿ ಇಲ್ಲದೆ ಇದ್ದವರು ಆ ಥರ ತಿದ್ಕೋಬೇಕು. ಅದರ ಮುಂದೆ ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ ವಾಕ್ಯ ಸರಿಯಾಗಿ ಮುದ್ರಿತ ಆಗಿಲ್ಲ. KT ಪಾಂಡುರಂಗಾಚಾರ್ಯರು ಸಂಪಾದನೆ ಮಾಡಿದಂತಹ ಪುಸ್ತಕದಲ್ಲಿ ಅಲ್ಲಿ ಕೆಲವು ವಾಕ್ಯಗಳೇ ಬಿಟ್ಟು ಹೋಗಿವೆ. ಅದಕ್ಕಾಗಿ ನಾನು ಬೇರೆ ಒಂದು ಪುಸ್ತಕದಿಂದ, ಉತ್ತರಾದಿ ಮಠದಿಂದ ಪ್ರಕಟ ಆಗಿರುವಂತಹ ಒಂದು ಪುಸ್ತಕದಿಂದ ಅಲ್ಲಿರುವ ಸರಿಯಾದ ಪಾಠವನ್ನು ಹೇಳ್ತಾ ಇದ್ದೀನಿ. ಅದನ್ನು ಗಮನಿಸಬೇಕು ಪುಸ್ತಕ ನೋಡುವವರು. ಯುಕ್ತಿ ಸಮಯ ಶ್ರುತಿ ಯುಕ್ತಿಪೇತ ಶ್ರುತಿ ವಿರೋಧ ಭೇದೇನ ವಿರೋಧಸ್ಯ ಚಾತುರ್ವಿಧ್ಯಾತ್ ಪ್ರಾಬಲ್ಯಾತ್
ಯುಕ್ತಿ ವಿರೋಧಂ ಆದೌ ನಿರಾಹ ಇತ್ಯರ್ಥ. ಹೀಗಲ್ಲಿ ವಾಕ್ಯ ಇರಬೇಕು. ಆದರೆ ಕೆ ಟಿ ಪಾಂಡುರಂಗಾಚಾರ್ಯ ಪುಸ್ತಕದಲ್ಲಿ ವಿರೋಧಸ್ಯ ಅಂತಿಷ್ಟಾದ ಮೇಲೆ ಚಾತುರ್ವಿದ್ಯಾತ್ ಪ್ರಾಬಲ್ಯಾತ್ ಅಂತನ್ನುವಂಥದ್ದು ಈ ವಾಕ್ಯಗಳು ಯಾವುದು ಕೂಡ ಕಾಣಿಸ್ತಾ ಇಲ್ಲ. ನಿರಾಹ ಇತ್ಯರ್ಥ ಇದ್ಯಾವುದು ಕೂಡ ಕಾಣಿಸ್ತಾ ಇಲ್ಲ. ಆದ್ಯನಯಸ್ಯ ಇಲ್ಲಿವರೆಗೂ ವಾಕ್ಯ ಬಿಟ್ಟು ಹೋಗಿದೆ. ಸ್ಮೃತಿ ಅವಿರೋಧ ಪರಸ್ಯ ಯುಕ್ತಿ ವಿರೋಧ ಪರತ್ವಮಪ್ಯಸ್ತಿ ಅಂತನ್ನುವುದೆಲ್ಲ ಮುಂದಿದೆ. ಇಷ್ಟು ನಡುವಿನ ವಾಕ್ಯಗಳು ಬಿಟ್ಟು ಹೋಗಿರೋದ್ರಿಂದ ಅಲ್ಲಿರುವಂತಹ ಅಷ್ಟೇ ವಾಕ್ಯಗಳನ್ನ ನಾವು ಇಟ್ಕೊಂಡು ನಮಗೆ ಬೇಕಾದಂತಹ ಅರ್ಥವನ್ನು ಸ್ವೀಕಾರ ಮಾಡಿ ತುಂಬಾ ಕಷ್ಟ ಆಗ್ತದೆ. ಅರ್ಥ ಆಗ್ಲಿಕ್ಕೇ ಇಲ್ಲ. ಅದಕ್ಕಾಗಿ ಈ ತರ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಏನು ವಿಷಯ? ನಾವೀಗಾಗಲೇ ಅದನ್ನು ನೋಡಿದ್ದೀವಿ. ವಿರೋಧ ಅಂತ ಅನ್ನೋದು ಯುಕ್ತಿ ವಿರೋಧ, ಸಮಯ ವಿರೋಧ, ಶ್ರುತಿ ವಿರೋಧ ಮತ್ತು ಯುಕ್ತಿಪೇತ ಶ್ರುತಿ ವಿರೋಧ ಅಂತ 4 ತರ ಇದೆ. ಈ ವಿರೋಧ ಭೇದ ಏನು ವಿರೋಧ ಅನ್ನೋದು 4 ತರ ಇದೆ. ಅದರಲ್ಲಿ ಪ್ರಬಲವಾದ ಯಾವುದು ಅಂದ್ರೆ ಯುಕ್ತಿ ವಿರೋಧ. ಆ ಪ್ರಬಲವಾದ ಯುಕ್ತಿ ವಿರೋಧವನ್ನು ಇಲ್ಲಿ ಮೊದಲು ಈ 1ನೇ ಅಧ್ಯಾಯದಲ್ಲಿ ನಿರಾಕರಣೆ ಮಾಡ್ತಾ ಇದ್ದಾರೆ. ಮತ್ತೆ ಆದ್ಯನಯಸ್ಯ ಸ್ಮೃತ್ಯ ವಿರೋಧ ಪರಸ್ಯ, ಅದರಲ್ಲೂ ಮೊದಲನೇ ಅಧಿಕರಣ ಸ್ಮೃತಿ ಅಧಿಕರಣದಲ್ಲಿ ಸ್ಮೃತಿ ಅವಿರೋಧವನ್ನ ಹೇಳಲಿಕ್ಕೆ ಹೊರಟಿದ್ದಾರಲ್ಲ, ಪಾಶುಪತಾದಿ ಸ್ಮೃತಿಗಳ ವಿರೋಧ ಇಲ್ಲ ಅಂತ. ಅದು ಯುಕ್ತಿ ವಿರೋಧ ಪರವೂ ಕೂಡ ಆಗಿದೆ. ಯುಕ್ತಿ ವಿರೋಧವನ್ನು ನಿರಾಕರಣೆ ಮಾಡುವ ತಾತ್ಪರ್ಯವೂ ಅದಕ್ಕಿದೆ. ಸ್ಮೃತಿಯ ಅವಿರೋಧವನ್ನು ಹೇಳುವಾಗ ಯುಕ್ತಿ ಅವಿರೋಧವನ್ನು ಅಲ್ಲೇ ಹೇಳಿದಂತಾಗ್ತದೆ. ಅದನ್ನು ಗಮನಿಸ್ಬೇಕು. ಆದ್ಯ ನಯ ಅಂದ್ರೆ ಅಧಿಕರಣ, ಅದು ಸ್ಮೃತಿ ಅವಿರೋಧವನ್ನು ಹೇಳಲಿಕ್ಕೆ ಹೊರಟಿದೆಯಲ್ಲ, ಪಾಶುಪತಾದಿ ಸ್ಮೃತಿಗಳ ವಿರೋಧ ಇಲ್ಲ ಅಂತ. ಹಾಗದು ಹೇಳಿದಾಗ ಯುಕ್ತಿಗಳ ವಿರೋಧವೂ ಕೂಡ ಇಲ್ಲ ಅಂತ ಹೇಳಿದಂಗೆ ಆಗ್ತದೆ. ಅಲ್ಲಿ ಯುಕ್ತಿ ವಿರೋಧ ಅಂತಿದೆ, ಯುಕ್ತಿ ಅವಿರೋಧ ಅಂತನೂ ಇದ್ರೂ ಚೆನ್ನಾಗಿರ್ತಿತ್ತೇನೋ. ಯುಕ್ತಿ ಅವಿರೋಧ ಪರತ್ವಮಪ್ಯಸ್ತಿ ಅಂತ. ಒಂದು ವೇಳೆ ಅದು ಇಲ್ಲದೆ ಹೋದ್ರೂ ಕೂಡ ಅದನ್ನ ಹಾಗೆ ಅರ್ಥ ಮಾಡ್ಕೋಬೇಕಷ್ಟೆ, ಬೇರೆ ಮಾರ್ಗ ಇಲ್ಲ. ಹೀಗೆ ಅತ್ರ ಆದ್ಯನಯಸ್ಯ ಸ್ಮೃತಿ ಅವಿರೋಧ ಪರಸ್ಯ ಯುಕ್ತಿ ಅವಿರೋಧ ಪರತ್ವಮಪ್ಯಸ್ತಿ ಅಂತ ಪಾಠ ಇದ್ರೆ ಪ್ರಾಯ ಚೆನ್ನಾಗಿರ್ತದೆ ಅಂತ ನನ್ನ ಧೋರಣೆ. ಸ್ಮೃತಿ ವಿರೋಧಸ್ಯ ಯುಕ್ತಿ ಸಮಯಾದಿ ಚತುರ್ವಿಧ ವಿರೋಧ ರೂಪತ್ವಾದಿ ಭಾವ. ಯಾಕೆ ಹಾಗೆ ಅಂದ್ರೆ ಸ್ಮೃತಿ ವಿರೋಧ ಪಾಶುಪತಾದಿಗಳಿಂದ ಬರುವಂತ ವಿರೋಧ ಏನಿದೆಯಲ್ಲ, ಆ ವಿರೋಧ ಅನ್ನೋದು ಯುಕ್ತಿ ವಿರೋಧವೂ ಹೌದು, ಸಮಯ ವಿರೋಧನೂ ಹೌದು, ಇತ್ಯಾದಿ 4 ವಿರೋಧ ರೂಪವನ್ನೂ ಅದು ಹೊಂದಿದೆ. ಸ್ಮೃತಿ ವಿರೋಧ ಬರುವುದಂದ್ರೆ ಸುಮ್ಮನೆ ಹಾಗೆ ಬರೋದಿಲ್ಲ, 4 ಸ್ವಭಾವನೂ ಕೂಡ ಅದರಲ್ಲಿ ಇರ್ತದೆ. ಯುಕ್ತಿ ಮತ್ತೆ ಸಮಯ, ಶ್ರುತಿ, ಯುಕ್ತಿಪೇತ ಶ್ರುತಿ, ಇದೆಲ್ಲವೂ ಕೂಡ ಈ ಎಲ್ಲದರ ವಿರೋಧವೂ ಕೂಡ ಸ್ಮೃತಿ ವಿರೋಧದಲ್ಲಿ ಬಂದಿದೆ. ಸ್ಮೃತಿ ವಿರೋಧ ಅರ್ಥಾತ್ ಪಾಶುಪತಾದಿ ಸ್ಮೃತಿಗಳಿಂದ ವಿರೋಧ ಏನು ಬರ್ತದಲ್ಲ, ಆ ಸ್ಮೃತಿ ವಿರೋಧ ಅಂತ ಅನ್ನೋದು ಯುಕ್ತಿ ವಿರೋಧ, ಸಮಯ ವಿರೋಧ ಮತ್ತೆ ಶ್ರುತಿ ವಿರೋಧ, ಯುಕ್ತಿಪೇತ ಶ್ರುತಿ ವಿರೋಧ, ಹೀಗೆ 4 ವಿರೋಧವನ್ನು ಅದು ಒಳಗೊಂಡಿದೆ. ಹೇಗೆ ಅಂತನ್ನೋದನ್ನ ಈ ಮುಂದೆ ನೋಡೋಣ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅದಕ್ಕೆ ತತ್ವಪ್ರಕಾಶಿಕಕ್ಕೆ ವ್ಯಾಖ್ಯಾನ ಮಾಡಿರುವಂತಹ ಟಿಪ್ಪಣಿಗಳೇನಿವೆ ಅದ್ರ ಪ್ರಕಾರ ನಾವು ಹೀಗೆ ನೋಡ್ಬೇಕದನ್ನು. ಪ್ರಥಮಾಧ್ಯಾಯದಲ್ಲಿ ಬ್ರಹ್ಮಸೂತ್ರಗಳ ಪ್ರಥಮಾಧ್ಯಾಯದಲ್ಲಿ ಮಾಡಿರುವಂತಹ ಏನು ನಿರ್ಣಯ ಇದೆಯಲ್ಲ, ಭಗವಂತನೇ ಸರ್ವಕರ್ತ ಅಂತ, ಅದಕ್ಕೆ ಯುಕ್ತಿಗಳಿಂದ ಮತ್ತೆ ಸಮಯದಿಂದ ಅರ್ಥಾತ್ ನಾನಾ ಮತ ಸಿದ್ಧಾಂತಗಳಿಂದ ಮತ್ತು ಶ್ರುತಿಗಳಿಂದ ಮತ್ತು ಯುಕ್ತಿಗಳಾದಂತಹ ಶ್ರುತಿಗಳಿಂದ ವಿರೋಧ ಬಂದಿದೆ. ಅದನ್ನ ವಿರೋಧವನ್ನು ಪರಿಹಾರ ಮಾಡ್ಲಿಕ್ಕಾಗಿ 2ನೇ ಅಧ್ಯಾಯದ 4 ಪಾದಗಳು ಹೊರಟಿವೆ. ಮೊದಲು ಯುಕ್ತಿ ವಿರೋಧವನ್ನು ಪರಿಹಾರ ಮಾಡ್ತಾರೆ. ಇದಕ್ಕೆಲ್ಲ ಏನ್ ಕಾರಣ? ತತ್ವಪ್ರಕಾಶಿಕ ಅದನ್ನು ಸ್ಪಷ್ಟಪಡಿಸಿದೆ ಅಂತ. ಹೇಗೆ ಅಂದ್ರೆ ತತ್ವ ಸರ್ವ ವಿರೋಧಾನಾಂ ಯುಕ್ತಿ ಮೂಲತ್ವೇನ ತದ ವಿರೋಧಂ ಪ್ರಥಮ ಪಾದೇ ದರ್ಶಯತಿ. ಈಗ ಯುಕ್ತಿ ವಿರೋಧವೇ ಪ್ರಬಲ ಅಂತ ಬಂತಲ್ಲ, ಇದನ್ನು ಗಮನಿಸಿ. ತತ್ವಮಂಜರಿಯಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಗಳು ಯುಕ್ತಿ ವಿರೋಧ ಅಂತ ಅನ್ನೋದು ಪ್ರಬಲ ಅಂತ ಹೇಳಿದ್ರಲ್ಲ. ವಿರೋಧಸ್ಯ ಚಾತುರ್ವಿದ್ಯಾತ್ ಪ್ರಾಬಲ್ಯಾತ್ ಯುಕ್ತಿ ವಿರೋಧ ಮಾದೋ ನಿರಾಹ ಅಂತ 4 ವಿರೋಧಗಳಲ್ಲಿ ಯುಕ್ತಿ ವಿರೋಧವೇ ಪ್ರಬಲ ಅಂತ ಹೇಳಿದ್ರಲ್ಲ. ಯಾಕೆ ಪ್ರಬಲ ಅದು? ರಾಘವೇಂದ್ರ ಸ್ವಾಮಿಗಳು ಆ ಥರ ಹೇಳಲಿಕ್ಕೂ ಕೂಡ ಇದೇ ಕಾರಣ. ತತ್ವಪ್ರಕಾಶಿಕಾದಲ್ಲಿ ಆ ಮೂಲ ವಿಷಯ ಇದೆ. ತತ್ವ ಸರ್ವ ವಿರೋಧಾನಾಂ ಯುಕ್ತಿ ಮೂಲತ್ವೇನ ತದ ವಿರೋಧಂ ಪ್ರಥಮ ಪಾದೇ ದರ್ಶಯತಿ ಅಂತ. ಈ ಸಮಯಗಳು ಅಂದ್ರೆ ಯಾವುದೇ ಸಿದ್ಧಾಂತಗಳು ಮತ್ತೆ ಶ್ರುತಿಗಳು, ಪುರಾಣ ವೇದ ಮೊದಲಾದ ಶ್ರುತಿಗಳು, ಅವುಗಳೆಲ್ಲವೂ ಕೂಡ ಯುಕ್ತಿ ಮೂಲಕವೇ ಆಗಿರ್ತದೆ. ಸಮಯ ಅಂದ್ರೆ ಮತ ಸಿದ್ಧಾಂತ ಅಂತ ಅರ್ಥ. ಎಲ್ಲಾ ಮತಗಳು ಕೂಡ, ಎಲ್ಲಾ ಸಿದ್ಧಾಂತಗಳು ಕೂಡ, ಎಲ್ಲಾ ದರ್ಶನಗಳು ಕೂಡ ತಾವು ಹೇಳಿದ ತತ್ವ ಅಂತ ಅನ್ನೋದು ಯುಕ್ತಿಯಿಂದಲೇ ಕೂಡಿದೆ ಅಂತ ಸಮರ್ಥನೆ ಮಾಡ್ತಾರೆ. ಹೌದಲ್ಲ? ಆದ್ರಿಂದ
ಶ್ರುತಿಯ ಅರ್ಥವೂ ಕೂಡ ನಿರ್ಣಯ ಆಗುವುದು ಉಪಕ್ರಮಾದಿ ಯುಕ್ತಿಗಳಿಂದಲೇ. ಇದನ್ನು ಗಮನಿಸಬೇಕು. ಯುಕ್ತಿ ಅಂದ್ರೆ ಯಾವುದೋ ನಿರಾಧಾರವಾದಂತಹ ವ್ಯರ್ಥವಾದ ಅನುಮಾನದಿಂದ ಅಂತಲ್ಲ. ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ ಮತ್ತೆ ಇತ್ಯಾದಿ ಏನು ತಾತ್ಪರ್ಯ ಲಿಂಗಗಳಿವೆ, ಅವುಗಳ ಮೂಲಕವೇ ಶ್ರುತಿ ಅರ್ಥ ನಿರ್ಣಯ ಆಗಬೇಕು. ಆದ್ರಿಂದ ಯುಕ್ತಿ ಅಂತ ಅನ್ನೋದು ಯಾವತ್ತೂ ಕೂಡ ಪ್ರಧಾನ. ಆ ಯುಕ್ತಿಯನ್ನೇ ನಮ್ಮ ಸಿದ್ಧಾಂತದವರು ಬಳಸ್ತಾರೆ, ಅಂತಹ ಯುಕ್ತಿಯನ್ನೇ ಪರರು ಕೂಡ ಬಳಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದರಲ್ಲಿ ಯಾವ ಯುಕ್ತಿ ಮೇಲ್ಗೈ ಪಡಿತದೋ ಅವ್ರ ಸಿದ್ಧಾಂತ ಸ್ಥಾಪಿತ ಆಗ್ತದೆ ಅಷ್ಟೇ. ಆದ್ರಿಂದ ಈ ಶ್ರುತಿ ವಿರೋಧ, ಸಮಯ ವಿರೋಧ ಇವೆಲ್ಲವೂ ಕೂಡ ಮೂಲತಃ ಯುಕ್ತಿ ವಿರೋಧದ ಅಡಿಯಲ್ಲೇ ಬರ್ತವೆ. ಇವರ ಸಿದ್ಧಾಂತ ನಮಗೆ ಮನಸ್ಸಿಗೆ ಹೆಚ್ಚಿನ ಹಿಡಿಸಿದೆ, ಅದು ನಮ್ಗೆ ರೀಸನೇಬಲ್ ಆಗಿದೆ, ಅದನ್ನ ಇದನ್ನು ಒಪ್ಕೋತೀವಿ, ಅದನ್ನು ಒಪ್ಕೊಳ್ಳೋದಿಲ್ಲ ಅಂತ ನಾವು ಕೂಡ ಹೀಗೆ ಮಾತಾಡ್ತೇವೆ. ಆದ್ರಿಂದ ಯುಕ್ತಿ ವಿರೋಧ ಅಂತ ಅನ್ನೋದು ಪ್ರಬಲ. ಆದ್ರಿಂದ ಅದೇ ಪ್ರಬಲ, ಆದ್ರಿಂದ ಅದನ್ನೇ ಹೇಳಿದ್ದಾರೆ ಅಂತ. ಇಷ್ಟೆಲ್ಲ ವಾಕ್ಯಗಳು ತತ್ವಮಂಜರಿಯಲ್ಲಿ ಬಿಟ್ಟು ಹೋಗಿತ್ತು. ಚಾತುರ್ವಿದ್ಯಾತ್ ಪ್ರಾಬಲ್ಯಾತ್ ಯುಕ್ತಿ ವಿರೋಧ ಮಾಧವ್. ಯುಕ್ತಿ ವಿರೋಧದ ಪ್ರಬಲ ಯಾಕೆ ಅಂದ್ರೆ ಈ ದೃಷ್ಟಿ. ಅದನ್ನೆಲ್ಲವನ್ನು ತತ್ವ ಪ್ರದೀಪಕ್ಕನುಸಾರವಾಗಿ ತಿಳ್ಕೋಬೇಕು. ಮುಂದೆ ಮೊದಲನೇ ಅಧಿಕರಣದಲ್ಲಿ ಯುಕ್ತಿ ವಿರೋಧದ ಬದಲು ಪಾಶುಪತ ಸ್ಮೃತಿ ವಿರೋಧವನ್ನು ಪರಿಹಾರ ಮಾಡಿದ್ದಾರೆ. ಅದು ಯಾಕೆ ಅಂತ ಅನ್ನೋದು ಈಗ ನಾವು ನೋಡ್ಬೇಕು. ಯುಕ್ತಿ ವಿರೋಧ ಅಂತ ಅನ್ನೋದು ಪ್ರಬಲ ಅಂತ ಹೇಳಿದ್ರಲ್ಲ ನೀವು. ಅದನ್ನ ಬ್ರಹ್ಮಸೂತ್ರದ 2ನೇ ಅಧ್ಯಾಯದ 1ನೇ ಪಾದದಲ್ಲಿ ಹೇಳ್ತಾರೆ. ಆದ್ರೆ 1ನೇ ಪಾದದ 1ನೇ ಅಧಿಕರಣದಲ್ಲಿ ಮತ್ತೆ ಸ್ಮೃತಿ ವಿರೋಧವನ್ನು ಪರಿಹಾರ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೇನು ಕಾರಣ ಅಂತ ವಿಚಾರ ಮಾಡ್ಬೇಕಲ್ಲ. ಪಾಶುಪತ ಸ್ಮೃತಿ ಅಂತ ಅನ್ನೋದು ಸ್ವತಂತ್ರ, ಅದರ ಪರಿಹಾರ ಹೀಗಿದೆ. ಪಾಶುಪತ ಸ್ಮೃತಿ ಅಂತ ಅನ್ನೋದು ಯಾವುದೇ ಸಿದ್ಧಾಂತವನ್ನ ತಾನು ಸ್ವತಂತ್ರವಾಗಿ ಪ್ರತಿಪಾದನೆ ಮಾಡೋದಿಲ್ಲ. ತಾನು ಹೇಳಿರುವ ಸಿದ್ಧಾಂತವನ್ನ ಯುಕ್ತಿ ಅಥವಾ ಶ್ರುತಿಯ ಆಧಾರವನ್ನು ಹೇಳಿ ಸಮರ್ಥನೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತದೆ. ಅದು ಆಗೋದಿಲ್ಲ, ಅದು ವಿಷಯ ಬೇರೆ. ಹೀಗೆ ಪಾಶುಪತ ಆಗಮ ಅಂತ ಯುಕ್ತಿ ರೂಪವಾಗಿದೆ. ಮತ್ತೆ ಶೈವ ಸಿದ್ಧಾಂತ ಇವತ್ತು ಬೇರೆ ಬೇರೆ ರೂಪದಲ್ಲಿ ಎಲ್ಲ ಕಡೆ ಏನು ಬಳಕೆಯಲ್ಲಿದೆಯಲ್ಲ, ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಏನೇ ಬೇರೆ ಬೇರೆ ಕಡೆ ಶೈವ ಸಿದ್ಧಾಂತ ಬಳಕೆಯಲ್ಲಿದೆ. ಅದಕ್ಕೆಲ್ಲದಕ್ಕೂ ಕೂಡ ಸರ್ವಜ್ಞ ಎಂಬುದಾಗಿ ಸ್ವೀಕೃತರಾದ ರುದ್ರದೇವರು ರಚಿಸಿರುವ ಪಾಶುಪತಾಗಮವೇ ಮೂಲ. ಪಾಶುಪತಾಗಮದಿಂದಲೇ ಅದು ಬಂದಿರೋದು. ಆ ಕಾಶ್ಮೀರದಲ್ಲೂ ಕೂಡ ನಕುಲೀಶ ಪಾಶುಪತ ಅಥವಾ ಲಕುಲೀಶ ಪಾಶುಪತ ಅಂತಾನೆ ಅದನ್ನ ಕರೀತಾರೆ. ಪಶುಪತಿ ಅಂದ್ರೆ ರುದ್ರ, ಅವನಿಂದ ಬಂದಿರುವುದೇ ಪಾಶುಪತ. ಹೀಗೆ ಈ ಯುಕ್ತಿ ವಿರೋಧ ಅಂತ ಅನ್ನೋದು ಸಮಯ ರೂಪನೂ ಕೂಡ ಆಗಿದೆ. ಸರಿಯಾ? ಹೀಗೆ ಪಾಶುಪತಾಗಮವೂ ಕೂಡ ಯುಕ್ತಿ ರೂಪವೇ ಆಗಿದೆ. ಆದ್ರಿಂದ ಯುಕ್ತಿ ವಿರೋಧವನ್ನ ಇಲ್ಲೇನು ಪ್ರತಿಪಾದನೆ ಮಾಡಬೇಕಾಗಿದೆ 1ನೇ ಅಧ್ಯಾಯ ಪಾದದಲ್ಲಿ. ಅದಕ್ಕಿಂತ ಮೊದಲು ಸ್ಮೃತಿ ವಿರೋಧವನ್ನ ಪರಿಹಾರ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹೀಗೆ ಒಟ್ಟು ತಾತ್ಪರ್ಯ ಏನಂದ್ರೆ, ಪಾಶುಪತ ಸ್ಮೃತಿ ಅಂತನ್ನೋದು ಯುಕ್ತಿ ಹಾಗೂ ಸಮಯ ರೂಪನೂ ಆಗಿದೆ. ಪಾಶುಪತ ಸ್ಮೃತಿ ರುದ್ರ ರಚನೆ ಮಾಡಿದ್ದು ಯುಕ್ತಿಯುಕ್ತವಾಗಿ ಪ್ರತಿಪಾದನೆ ಮಾಡ್ಲಿಕ್ಕೆ ಹೋಗುವುದರಿಂದ ಅದು ಯುಕ್ತಿ ರೂಪನೂ ಆಗಿದೆ. ಮತ್ತೆ ಅದೊಂದು ಸಮಯ ಸಿದ್ಧಾಂತನೂ ಕೂಡ ಆಗಿದೆ. ಆದ್ರಿಂದ ಅದು ಪ್ರಬಲ ಅಂತ ಕರೆಸ್ಕೊಂಡಿದೆ. ಆದ್ರಿಂದ ಅದರ ವಿರೋಧಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಹೀಗೆ ಸ್ಮೃತಿ ವಿರೋಧವನ್ನು ಪರಿಹಾರ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಅದನ್ನೇ ತತ್ವಪ್ರಕಾಶಿಕದಲ್ಲಿ ತಾಸಾಂ ಶ್ರುತಿ ಮೂಲತ್ವೇನ ಸರ್ವಜ್ಞ ಕರ್ತೃಕತ್ವೇನ ವಾ ಅಭಿಮತಾನಾಂ ಕ್ವಾಪಿ ದೃಷ್ಟಫಲಾನಾಂ ವೇದ ಸಮ್ಮತತ್ವ ಬುದ್ಧ್ಯ ಅಂತ. ತಾಸಾಂ ಅಂದ್ರೆ ಈ ಪಾಶುಪತ ಸ್ಮೃತಿ ಮೊದಲಾದವುಗಳಿದೆಯಲ್ಲ, ಅದ್ರ ಬಗ್ಗೆ ಅವರವರಿಗೆ ಏನು ಅಭಿಮಾನ ಇದೆ ಅಂದ್ರೆ ಶ್ರುತಿ ಮೂಲಕವಾಗಿದೆ ಇದು ಅಂತ ಅಭಿಮಾನ ಇದೆ ಅವರಿಗೆ. ಅಭಿಮತಾನಂ ಅಂತಿದೆ ನೋಡಿ. ಅದನ್ನ ಅನುಸರಿಸುವವರಿಗೆ ಇವೆಲ್ಲವೂ ಶ್ರುತಿ ಮೂಲಕವಾಗಿದೆ, ಮತ್ತೆ ಇವೆಲ್ಲವೂ ಸರ್ವಜ್ಞನಾದಂಥ ರುದ್ರನಿಂದ ರಚಿತವಾಗಿದೆ ಅಂತ ಅಭಿಮಾನ ಇದೆ. ಮತ್ತೆ ಕ್ವಾಪಿ ದೃಷ್ಟ ಫಲಾನ, ಕೆಲವುದ್ರ ಬಗ್ಗೆ ಅಲ್ಲಿ ಫಲವು ಕೂಡ ಕಂಡಿದೆ. ಯಾವುದೋ ಕೆಲವು ಫಲಗಳಿಗೆ ಸಂಬಂಧಪಟ್ಟಂತೆ ಫಲ ಸಿಗೋದೂ ಇದೆ, ಫಲ ಸಿಗ್ತದೆ. ಆದ್ರಿಂದ ವೇದ ಸಮ್ಮತತ್ವ ಬುದ್ಧ್ಯ, ಇವೆಲ್ಲವೂ ಕೂಡ ವೇದ ಸಮ್ಮತವೇ ಆಗಿದೆ ಅಂತ ಅದರ ಅನ್ಯಾಯಗಳಿಗೆ ಒಂದು ಆಲೋಚನೆ ಇದೆ, ಧೋರಣೆ ಇದೆ. ಆದ್ರಿಂದ ಸ್ಮೃತಿ ವಿರೋಧವನ್ನು ಮೊದಲು ಪರಿಹಾರ ಮಾಡಿದ್ದಾರೆ. ಸ್ಮೃತಿ ಅಂದ್ರೆ ಪಾಶುಪತ ಸ್ಮೃತಿ ಮೊದಲಾದದ್ದು. ಆದ್ರಿಂದ
ಯುಕ್ತಿ ವಿರೋಧವನ್ನು ಪರಿಹಾರ ಮಾಡಬೇಕಾದಂತಹ ಮೊದಲನೇ ಅಧ್ಯಾಯದಲ್ಲಿ ಸ್ಮೃತಿ ವಿರೋಧವನ್ನು ಪರಿಹಾರ ಮಾಡಿದರೆ ಒಂದು ಅರ್ಥದಲ್ಲಿ ಅದು ಯುಕ್ತಿ ವಿರೋಧವನ್ನು ಪರಿಹಾರ ಮಾಡಿದ ಹಾಗೇನೆ, ಆದ್ರಿಂದ ಏನೂ ವ್ಯತ್ಯಾಸ ಇಲ್ಲ ಅಂತ ತಾತ್ಪರ್ಯ. ಯುಕ್ತಿಗಳನ್ನು ಬಿಟ್ಟು ಸ್ಮೃತಿಯನ್ನು ಆಲೋಚನೆ ಮಾಡ್ಲಿಕ್ಕೂ ಬರೋದಿಲ್ಲ, ಹಾಗೇನೆ ಸ್ಮೃತಿಯನ್ನು ಬಿಟ್ಟು ಯುಕ್ತಿಯನ್ನು ಆಲೋಚನೆ ಮಾಡ್ಲಿಕ್ಕೂ ಬರೋದಿಲ್ಲ. ವಿರೋಧವನ್ನು ಹೇಳುವಾಗಲಿ ಅಥವಾ ಪರಿಹಾರ ಮಾಡುವಾಗಲಿ ಯುಕ್ತಿಯನ್ನು ಹೇಳುವವರು ಸ್ಮೃತಿಯನ್ನು ಪರಿಗಣಿಸಬೇಕಾಗ್ತದೆ, ಸ್ಮೃತಿಯನ್ನು ಹೇಳುವವರು ಯುಕ್ತಿಯನ್ನು ಪರಿಗಣಿಸಬೇಕಾಗ್ತದೆ. ಸರಿಯಾ? ಆದ್ರಿಂದಲೇ ಶ್ರುತಿಯ ಅಥವಾ ಸ್ಮೃತಿಯ ಏನೂ ಸ್ಪರ್ಶವಿಲ್ಲದ ಕೇವಲ ಯುಕ್ತಿ, ವ್ಯರ್ಥವಾದ ಒಣ ಯುಕ್ತಿಗಳು, ಒಣ ತರ್ಕ, ಇಲ್ಲ ಶುಷ್ಕ ತರ್ಕ ಅಂತ ಅನ್ನೋದು ಏನಿದೆ ಅದು ತಾರ್ಕಿಕ ವೈಶೇಷಿಕರಲ್ಲಿ ಮತ್ತು ಅದ್ರ ಬಿಟ್ಟರೆ ನಾಸ್ತಿಕರಲ್ಲಿ ಕಾಣಬಹುದು. ಅದನ್ನು ಬಿಟ್ಟರೆ ಈ ಎಲ್ಲ ದರ್ಶನಗಳಲ್ಲೂ ಕೂಡ ಯುಕ್ತಿ ಮತ್ತು ಸ್ಮೃತಿ ಇವೆಲ್ಲವೂ ಕೂಡ ಒಂದಕ್ಕೊಂದು ತಳಕು ಹಾಕ್ಕೊಂಡೇ ಇರ್ತದೆ. ಆದ್ದರಿಂದ ಯುಕ್ತಿ ವಿರೋಧವನ್ನು ಪರಿಹಾರ ಮಾಡಬೇಕಾದಂತಹ ಮೊದಲನೇ ಅಧ್ಯಾಯದಲ್ಲಿ, ಅದರ ಮೊದಲನೇ ಅಧಿಕರಣದಲ್ಲಿ, ಮೊದಲನೇ ಅಧಿಕರಣ ಅಲ್ಲ, ಮೊದಲನೇ ಯುಕ್ತಿ ವಿರೋಧವನ್ನು ಪರಿಹಾರ ಮಾಡಬೇಕಾದಂತಹ ಮೊದಲನೇ ಪಾದದಲ್ಲಿ, ಅದರ ಮೊದಲನೇ ಅಧಿಕರಣದಲ್ಲಿ ಸ್ಮೃತಿ ವಿರೋಧವನ್ನು ಪರಿಹಾರ ಮಾಡ್ಲಿಕ್ಕೆ ಹೊರಟ್ರೆ ಯುಕ್ತಿ ವಿರೋಧವನ್ನು ಪರಿಹಾರವನ್ನು ಅದು ಒಳಗೊಂಡಿದೆ ಅಂತಲೇ ತಾತ್ಪರ್ಯ ಆಗ್ತದೆ. ಅದನ್ನೇ ರಾಘವೇಂದ್ರ ಸ್ವಾಮಿಗಳು ಸ್ಮೃತಿ ವಿರೋಧ ಎಂಬುದು ಯುಕ್ತಿ ಸಮಯಾದಿ ಚಾತುರ್ವಿದ್ಯ ವಿರೋಧ ರೂಪತ್ವಾತ್, ಯುಕ್ತಿ ವಿರೋಧವನ್ನು, ಸಮಯ ವಿರೋಧವನ್ನು ಎಲ್ಲವನ್ನೂ ಒಳಗೊಂಡಿದೆ ಅಂತ ಹೀಗೆ ಅಭಿಪ್ರಾಯ. ಯಾಕೆಂದ್ರೆ ಸ್ಮೃತಿಗಳು ಅಂದ್ರೆ ಮೂಲ ಆಕಾರ ಗ್ರಂಥಗಳು, ಸೋರ್ಸ್ಗಳು, ಪಾಶುಪತ, ಪಾಂಚರಾತ್ರ ಮೊದಲಾದದ್ದು. ಅವುಗಳನ್ನು ಅವಲಂಬಿಸಿ ನಿರ್ಮಾಣ ಆಗುವುದೇ ಸಮಯ ಸಿದ್ಧಾಂತ, ಮತ್ತು ಆ ಸ್ಮೃತಿಗಳನ್ನು ಅವಲಂಬಿಸಿ ಯುಕ್ತಿಗಳು ಹರಡೋದು. ಆದ್ರಿಂದ ಸ್ಮೃತಿ ವಿರೋಧ ಅಂತ ಅನ್ನೋದು ಇದೆಲ್ಲವನ್ನೂ ಒಳಗೊಂಡಿದೆ ಅಂತ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.